ಸುಖ ಸಂಸಾರದ ಬದುಕು ನಮ್ಮದಾಗಬೇಕು. ಶ್ರೀಗಳು ವರದಿ ಶರಣಬಸಪ್ಪ ದಾನಕೈ ಯಲಬುರ್ಗಾ ತಾಲೂಕಿನ ಸುಕ್ಷೇತ್ರ ಗೆದಗೇರಿ ಗ್ರಾಮದಲ್ಲಿ 15ನೇ ವರ್ಷದ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ, ಸಾಮೂಹಿಕ ವಿವಾಹ, ರಥೋತ್ಸವ, ಧಾರ್ಮಿಕ ಕಾರ್ಯಕ್ರಮಗಳು ಗುರುವಾರ ನಡೆಯಿತು. ಕುದ್ರೆಮೋತಿಯ ಮೈಸೂರು ಸಂಸ್ಥಾನ ಮಠದ ವಿಜಯ ಮಹಂತ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸುಖ ಸಂಸಾರದ ಬದುಕು ನಮ್ಮದಾಗಬೇಕು. ಸತಿಪತಿಗಳಿಬ್ಬರು ಸದಾಕಾಲ ನಗುನಗುತ್ತಾ ಪ್ರೀತಿಯಿಂದ ಇರಬೇಕೆಂದರು. ಯಲಬುರ್ಗದ ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮಲ್ಲಿ ದಾನ ಧರ್ಮ ಮಾಡುವಂತ ಮನೋಭಾವನೆಯನ್ನ ಬೆಳೆಸಿಕೊಂಡಿರುವ ಭಕ್ತರ ಭಕ್ತಿ ದೊಡ್ಡದು. ಸರ್ವರೂ ಕೈ ಜೋಡಿಸಿದಾಗ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿವಶಂಕರ ದೇಸಾಯಿ, ಯುವ ಮುಖಂಡ ಆನಂದ ಉಳ್ಳಾಗಡ್ಡಿ, ದೇವಸ್ಥಾನ ಕಮಿಟಿ ಪ್ರಧಾನ ಕಾರ್ಯದರ್ಶಿ ರುದ್ರಪ್ಪ ಕೊಪ್ಪದ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ಸಮಾರಂಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಬಸಪ್ಪ ಬೆದವಟ್ಟಿ, ಯುವ ಮುಖಂಡ ಮಹೇಶ್ ಬೂತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಪ್ಪ ಕೊಪ್ಪದ, ಉಪಾಧ್ಯಕ್ಷೆ ಶಶಿಕಲಾ ಮುರುಡಿ, ಸದಸ್ಯರಾದ ಶರಣಪ್ಪ ನಾಗೂರ, ನೀಲಮ್ಮ ಕೋಳಿಹಾಳ, ನಾಗರಾಜ್ ನಾಯ್ಕ ಮತ್ತು ಫಕೀರವ್ವ ನಡುಲಮನೆ, ಅಕ್ಕಮಾದೇವಿ ಹಾಲಕೇರಿ, ದೊಡ್ಡನಗೌಡ ಗೌಡ ತಿರುಪತಿ, ಬಸರಿಗಿಡದ ಶರಣಪ್ಪ ಇಟಗಿ, ಶಿವಾನಂದಯ್ಯ ಹಿರೇಮಠ, ಲಿಂಗರಾಜ ಪಾಟೀಲ, ಮಾಂತೇಶ್ ಬಾಳಿಕಾಯಿ, ಮುತ್ತಪ್ಪ ಗೌಡ ಹಾಗೂ ಶರಣಪ್ಪ ಕುದುರಿ, ಶೇಖಪ್ಪ ಬೆಳಿಗೇರ, ಶರಣಪ್ಪ ಗೋಣಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ಶರಣಬಸಪ್ಪ ದಾನಕೈ, ವಿಜಿ ವಾಯ್ಸ್ ನ್ಯೂಸ್ ಕನ್ನಡ, ಯಲಬುರ್ಗಾ. ಸಾಕಷ್ಟು ಜನ ಶಿಕ್ಷಣ ಹೊಂದಿ ಅವರು ಕೇವಲ ಸರ್ಕಾರಿ ನೌಕರರು ಬೇಕಂತಕ್ಕಂಥ ಅನಿಸಿಕೆ ಇವತ್ತು ರಾಜ್ಯಾದ್ಯಂತ ಈಗ ರಾಜಸ್ಥಾನದಲ್ಲಿ ಆದ್ರೂ ಕೂಡ ಈ ಕಾರ್ಯಕ್ರಮ ನಿಲ್ಲಲಿಲ್ಲ. ಭಾಳ ಚೆನ್ನಾಗಿ ಮಾಡ್ತೀವಿ ಕಾರ್ಯಕ್ರಮ, ಭಾಳ ಚೆನ್ನಾಗಿ ಮಾಡ್ತೀವಿ ಈ ಕಾರ್ಯಕ್ರಮ ಆಚರಣೆ ಬರೋದಂಗೆ ಎಲ್ಲರೂ ದೂರ ಇದ್ರು ಕೂಡ ಸರ್ಕಾರ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಅವ್ರು ಸಣ್ಣ ಹೇಗಿದ್ದ, ಹ್ಯಾಂಗ್ ಮಾಡಿದ, ಏನು ಮಾಡಿದ, ಅದು ಆ ಸಂಸಾರ ಮೇಲೆ ನಿಲ್ಸಕ್ಕೆ ಸಂಸಾರದಲ್ಲಿ ಸುಖ ಸಿಗಬೇಕಾಗಿತ್ತಂತಂದ್ರೆ ಹ್ಯಾಂಗ್ ಹೋದ್ರೆ ಮಹಾಜನ ನಡೆಸುವಂತ ದೊಡ್ಡವ್ರು ಹ್ಯಾಂಗ್ ದಾರಿ ಮೇಲೆ ಬಸವಾದಿ ಕ್ರಮರು ಸಣ್ಣ ಅದಕ್ಕೆ ನಮ್ಗೆ ವಿಶ್ವಾಸ ಇರ್ಬೇಕು. ನಂಬಿಕೆ ಹೇಳೋದು ಅವ್ರು ಸರ್ಕಾರಕ್ಕೆ ಬಂದು ಸೆಣಪ್ ಇದ್ದೇವೆ, ಬಂದು ಗಂಟೆ ಸೆಣಪ್ ಇದೆ ಸರ್ಕಾರಕ್ಕೆ, ಭಾಳ ಸರ್ಕಾರಕ್ಕೆ ಮಕ್ಕಳೇ ಇದ್ದಿಲ್ಲ. ಈಗ ಮಾ ಶ್ರೀಮಂತರು ಅತಿ ಶ್ರೀಮಂತರಿಗೆ ಮಕ್ಕಳೇ ಇರ್ತದೆ. ಯಾಕಂದ್ರೆ ಅದು ಅತಿ ಶ್ರೀಮಂತರಿಗೆ ಮಕ್ಕಳು ಆಗೋದಿಲ್ಲ. ಅದು ಯಾಕಂದ್ರೆ ಅದು ಸತ್ಯಶುದ್ಧಕಾರಿವಂತ ಹಣ ಅದ. ಅದಕ್ಕೆ ಒಬ್ಬ ಸರ್ಕಾರ ಗಂಟೆ ಸೆಣಪ್ ಇದ್ದಾಗ ಹ್ಯಾಂಗ ಬಿಟ್ಟಿದ್ದು ಬಾರ ಗಂಟೆ ರೇಷನ್ ಇಟ್ಕೊಂಡು ಬಡವರಿಗೆ ಮಕ್ಕಳು ಬೇಡ, ಸರ್ಕಾರಿ ಮಕ್ಕಳೇ ಇರಲಿಲ್ಲ. ಆಗ ಬಡವರಿಗೆ 6 ಮಂದಿ ಮಕ್ಕಳು, 2 ಹಂಗಿನಾಗ 2 ಹೋಗದಾಗ 2 ಕೈ ಹೊಟ್ಟಿದ್ರು ಸೆಣಪ್ ಇದೆ. ಒಂದು ಕೂಸು ಯಪ್ಪ ಸೆಣಪ್ಪ ಯಪ್ಪ ಯಪ್ಪ ಯಾರು ಹೋಗ್ತಿದ್ರು. ವಿಶ್ವಾಸ ಬೇಕು, ನಂಬಬೇಕು. ನಮ್ಗೆ ಗೆದ್ದಿರೋಳು ಹೆಂಗೆ ಇದ್ರು ಕೂಡ ಆ ಓಣಿ ಒಂದೊಂದು ಒಂದು ತಾಯ್ಬೇಕು. ಇವಾಗ ಒಂದೊಂದು ನಮ್ಮನೆ ಐತಿ. ನೀವು ಜಾಸ್ತಿ ಬಂದ್ಕೋದು ಎಷ್ಟು ತೈಕೋದ ವಿಶ್ವ ಹೊರಗೆ. ಆದ್ರೆ ಜಾತ್ರೆ ತಪ್ಪದಾಗ ಏನು ತೊಂದರೆ ಆದಾಗ ವರ್ಷ ಜಾತ್ರೆ ಮಾಡ್ತಾರೆ. ಇದು ಒಳ್ಳೆ ನಮ್ಮ ಗೆದಗೇರಿ. ಅದಕ್ಕೆ ಜೀವನದೊಳಗೆ ಏನಾದ್ರು ಸಾಧ್ಯ ಒಳ್ಳೆ ಸಾಧ್ಯ ಮಾಡಬೇಕು. ನಾ ಸತ್ತರಿಗೆ 89 ವರ್ಷ ಹೋದ್ವಿ. ಏನು ಮಾಡಿದಪ್ಪ ದೇವ್ರ ಹೇಳಬೇಕಾ 90 ವರ್ಷ ಬಾದಿ ದೇವ್ರಿಗೆ, ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ ಏನು ಕೇಂದ್ರ ಹಂಗೆ ಮಾಡ್ತೀವಿ ಬಂದಿರ್ತೀವದ. ಅದಕ್ಕೆ ಮತ್ತೆ ಲೋಕ ಎಂಬುದು ಕರ್ತಾರ್ಥ ಮಠವಯ್ಯ ಮತ್ತೆ ಒಳ್ಳೆ ಕೆಲಸದ ಅದು ದೇವ್ರು ಕೊಡ್ತಿರ್ತಾರೆ. ಮತ್ತೆ ನಾವೇ ಮಾಡಿದ್ರೆ ಎಲ್ಲ ಮಾಡಿದ್ರೆ ಅದಕ್ಕೆ ದೃಷ್ಟಿಯಿಂದ ಶರಣಪ್ಪ ಜಾತ್ರೆನ ಭಾಳ ಅದ್ಭುತದಿಂದ ಪ್ರತಿ ವರ್ಷ ಕೂಡ ತೋರಿಸ್ಕೊಂಡ ಬಂದಿದ್ರೆ ನಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಈ ಸಾರಿ ಕೂಡ ಮಹಿಳಾಲಿಂಗರ ಕಾಣಿಕ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ನಾವೆಲ್ಲ ರೈತರಿಗೂ ಕೂಡ ದಾನದಿಂದ ಮಾತ್ರ ಒಂದು ಏನಪ್ಪ ಅಂತಂದ್ರೆ ಶ್ರೇಯಸ್ಸನ್ನು ಕಾಣ್ತೈತಿ. ಇಲ್ಲಿ ನಮ್ಮ ಶೆಟ್ರು ಇವಾಗ ಒಂದು ಪ್ರತಿ ವರ್ಷ ಕೂಡ ಒಂದು ಉದ್ದಿಗಡ್ಡಿಯನ್ನು ಸೇವೆ ಮಾಡ್ತಾ ಬಂದ. ನಿಜವಾಗ್ಲೂ ಉದ್ದಿಗಡ್ಡಿ ಒಂದು ಏನಪ್ಪ ಅಂತಂದ್ರೆ ತನ್ನಂತ ನಮ್ಮ ಗೆದಗೇರಿ ಸದ್ಭಕ್ತರು. ಈ ಸದ್ಭಕ್ತರು ಏನಪ್ಪ ಅಂತಂದ್ರೆ ಈ ಒಂದು ವಿಭಕ್ತಿಯ ಒಂದು ಸುಬಲವೇನು ದಯೆಯಿಲ್ಲದನಕ್ಕ, ರೂಪಿದ್ದು ಬಲವೇನು ಗುಣವಿಲ್ಲದನಕ್ಕ, ಹಸುವಿದ್ದು ಬಲವೇನು ಹೈನಿಲ್ಲದನಕ್ಕ, ನಾನಿದ್ದು ಬಲವೇನು ನಿಮ್ಮ ನರಿಯದನಕ್ಕ ಅಂತ ವೈರಾಗಿನಿದೆ ಅಕ್ಕಮಾದೇವಿ ಮಾತಾಯಿಯವರು ಈ ಒಂದು ಏನು ವಚನವನ್ನ ಹೇಳಿದರೆ, ಆ ಒಂದು ವಚನದ ಒಂದು ತಕ್ಕಂತೆ ನಮ್ಮ ಆ ವಚನದ ಸಾರಾಂಶನ ಹತ್ಕೊಂಡಂತ ನಮ್ಮ ಗೆದಗೇರಿ ಸದ್ಭಕ್ತರು ನೆರಳಾಗಬೇಕು. ಈ ಒಂದು ಜಗತ್ತಿಗೆ ನಾವು ಹೊರೆಯಾಗದೆ ನನ್ನೊಂದು ಸೇವೆ ಕೊಡಬೇಕು ಅನ್ನೋಂಥ ಮನೋಭಾವನೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಇಲ್ಲಿ
ತಾಳಿ ಕೊಡಿಸೋದಾಗಲಿ, ಬಟ್ಟೆ ಕೊಡಿಸೋದಾಗಲಿ, ಪ್ರತಿಯೊಂದು ಕೂಡ ನಮ್ಮ ಗ್ರಾಮದ ಒಳಿತಿಗೋಸ್ಕರವಾಗಿ, ನಮ್ಮ ಗ್ರಾಮದ ಯಶಸ್ಸಿಗೋಸ್ಕರವಾಗಿ ಏನಪ್ಪ ಅಂತಂದ್ರೆ ಸೇವೆ ಸಲ್ಲಿಸ್ತಾ ಬಂದಾರ. ಪ್ರತಿ ವರ್ಷ ಕೂಡ ನಮ್ಮ